ಪಟ್ಟಿಗೆ ತಂಪು, ತೊಳೆಗೆ ಬಲ. ಹಾ, ಏ ರಾಮ ಬಾಮ ಶ್ಯಾಮ ಚಿನ್ನು ನಾಗು ಓಡ್ಬರ್ರ, ಬರ್ರಿ 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 ಬರ್ರಿ. ಹಾಯ್, ನಮಸ್ಕಾರ ಸ್ನೇಹಿತರೆ. ಇವತ್ತು ನಾನು ಬಂದಿರತಕ್ಕಂಥದ್ದು ರಾಗಿ ಹೊಲ. ಎಷ್ಟು ಚೆನ್ನಾಗಿ ನೈಸರ್ಗಿಕ ದತ್ತವಾಗಿ ಬೆಳೆದಿರ್ತಕ್ಕಂಥ ರಾಗಿ ಹೊಲ, ಎಷ್ಟು ಮುದ್ದಾಗಿ ಹೆಸರಾಗಿದೆ ನೋಡಿ ಅಲ್ವಾ. ರಾಗಿಯ ಮಹತ್ವ ತಮ್ಗೆಲ್ಲರಿಗೂ ಗೊತ್ತಿದೆ. ಆದ್ರೆ ಇನ್ನೂ ಒಂದು ಪ್ರಸ್ತಾವನೆ ಪಡಿಸ್ತಾ ಇದ್ದೀನಿ. ಈಗ ರಾಗಿ ಅಂತ ನಾವೇನ್ ಮಾಡ್ತೀವಿ, ಮುದ್ದೆ ತಿಂದಿದ್ವಿ, ಚಪಾತಿ ತಿಂದಿದ್ವಿ, ದೋಸೆ ಒಯ್ಕೊಂಡು ತಿಂದಿದ್ವಿ, ಹಾಗೇನೆ ಸೊ ನಾವು ಅಂಬ್ಲಿನೂ ಕುಡ್ದಿದ್ವಿ. ಆದ್ರೆ ರಾಗಿ ಬೆಳೆಸಿ ತಿಂದಿದ್ದೀರಾ? ಇವತ್ತು ತಿನ್ನೋದು ಹೆಂಗೆ ಅಂತ ತೋರಿಸ್ತೀನಿ. ಟಕ್ಕ ಟಕ್ಕ ಟಕ್ಕಾಯ್ಸು, ಲಗ್ಗ ಲಗ್ಗ ಲಗ್ಗಾಯ್ಸು. ನೋಡಿ ಎಷ್ಟು ಚೆನ್ನಾಗಿದೆ ಮುದ್ದಾದ ರಾಗಿ ಬೆಳೆಸೆ. ನೋಡಿ ಸ್ನೇಹಿತರೆ, ಈ ಥರ ತರಿತರಿಯಾಗಿ ಕ್ಲೀನಾಗಿ ಸುಟ್ಕೋಬೇಕು, ಈ ಥರ ಉಜ್ಕೋಬೇಕು ಸ್ನೇಹಿತರೆ. ಮೆಣಸಿನಕಾಯಿ, ಬೆಳ್ಳುಳ್ಳಿ, ನಿಂಬೆಹಣ್ಣು, ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲನೂ ಹಾಕಿರ್ತಕ್ಕಂಥ ಪದಾರ್ಥಗಳು ಮಿಕ್ಸ್ ಮಾಡಿಕೊಂಡು ರಾಗಿ ಬೆಳೆಸೆ ರೆಡಿ ಆಯಿತು. ತಿನ್ನೋಣ. ಓಕೆ, ಹಿಂಗೆ ತಗೊಳೋದಪ್ಪ. ಮಸ್ತು, ಸೂಪರ್.